ನಮಸ್ಕಾರ. ನಾನು ಸಿ ಬಿ ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 576. ಇವತ್ತಿನ ಕತೆ ಲಾಟಿ ರಾಮಣ್ಣ. ಯಾರ್ಯಾರು ಇನ್ನೂ ನಮ್ಮ ಸಿ ಬಿ ಆರ್ ನೀತಿಕತೆಗಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಜನಕ್ಕೆ ಕತೆ ತಲುಪೋ ಮಾಡಿ. ಈಗ ನಮ್ಮ ಲಾಟಿ ರಾಮಣ್ಣ ಕಥೆಯನ್ನು ಆರಂಭ ಮಾಡೋಣ. ತೀರ್ಥಪುರ ಅನ್ನೋ ಊರು ಸುಮಾರು 2-3 ಸಾವಿರ ಜನಸಂಖ್ಯೆ ಇದೆ. ಅಲ್ಲಿ ಶಾಮಣ್ಣ ಅಂಥೇಳಿ ಮಿಡ್ಲ್ ಸ್ಕೂಲ್ ಮೇಷ್ಟ್ರು. ಅವರು ಪೌರೋಹಿತ್ಯವೂ ಬರ್ತಾಯಿತ್ತು, ಜೊತೆಗೆ ಈ ಅಧ್ಯಾಪಕ ವೃತ್ತಿಯನ್ನು ಮಾಡ್ತಾಯಿದ್ರು. ಜೊತೆಗೆ ಅವ್ರಿಗೊಂದಿಷ್ಟು ಏನದು ಔಷಧಿ ಕೊಡುವಂಥ ಅಭ್ಯಾಸವೂ ಇತ್ತು. ಮನೆಯಲ್ಲಿ ಯಾರು ಬರ್ತಾರೋ ಅವರಿಗೆ ಮನೆಯಲ್ಲಿ ಒಂದಿಷ್ಟು ಔಷಧಿ ಇಟ್ಕೊಂಡಿರ್ತಿದ್ರು, ಕೊಡ್ತಿದ್ರು. ನಾರು ಬೇರು ಸೊಪ್ಪು ಸದೆ. ಇವ್ರಿಗೆ ತಕ್ಕ ಹೆಂಡತಿ. ಮತ್ತು ಈ ಊರಿನಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲ ಇದ್ದರೂ ಜಗಳವೇ ಇಲ್ಲ. ಏನು ಹಣ್ಣಿನ ಅಂಗಡಿ ಈ ಕಡೆಗೆ ಯಾರಿಗೆ ಈ ಹಸುಗೆ ಕಾಲಿಗೆ ಲಾಳ ಹೊಡೆಯೋದಕ್ಕೆ ಇಸ್ಮಾಯಿಲ್ ಸಾಬ್ರು ಇದ್ದರೆ, ಇಂಥ ಊರಲ್ಲಿ ಒಂದು 4 ವೆಹಿಕಲ್ ರಿಪೇರಿ ಮಾಡೋದಕ್ಕೆ ಸೈಕಲ್ ರಿಪೇರಿ ಮಾಡ್ತಿದ್ದಿದ್ದು ಜಾನ್. ಅವರೆಲ್ಲರ ಜೊತೆ ಇವರಿಗೆ ಶಾಮಣ್ಣವ್ರಿಗೆ ಸ್ನೇಹ ಜಾಸ್ತಿ. ಇವ್ರ ಮನೇಲಿ ಹಬ್ಬ ಹರಿದಿನ ಆದರೆ ಅವರೆಲ್ಲರನ್ನೂ ಊಟಕ್ಕೆ ಕರೆಯೋರು ಸಾಯಂಕಾಲ. ಹಾಗೆ ಅವ್ರ ಮನೇಲಿ ಹಬ್ಬ ಆದರೆ ಇವ್ರು ಹಣ್ಣು ಹಂಪಲು ತಂದು ಕೊಡ್ತಾಯಿದ್ರು. ಇಂಥ ವಿಶ್ವಾಸ. ಇವ್ರಿಗೆ ಒಬ್ಬನೇ ಮಗ ರಾಮಣ್ಣ. ರಾಮಮೂರ್ತಿ ಅಂತಿಟ್ಟರು ಸಹಿತ ಶಾಮಣ್ಣವ್ರ ಮನೆಗೆ ರಾಮಣ್ಣ ಅಂತ ಹೆಸರಾಗಿಬಿಡ್ತು. ಹುಡುಗ ಬಹಳ ಚುರುಕು. ಅವನಿಗೇನು 8ನೇ 10ನೇ ವಯಸ್ಸಿನಿಗೆ ಅವನಿಗೆ ಗರಡಿ ಮನೆಗೆ ಹೋಗಿ ಶುರು ಮಾಡಿಬಿಟ್ಟೆ. ಅವನು ಹೈಸ್ಕೂಲ್ ಓದ್ತಾ ಇದ್ರು. ಒಳ್ಳೆ ನೋಡಿದರೆ ಅವನಿಗೆ 14 ವರ್ಷ 18 ವರ್ಷ ಕಣ್ಣಂಗೆ ಕಾಣ್ತಾನೆ. ಹಂಗೆ ಗಟ್ಟಿಮುಟ್ಟಾಗಿದ್ದ. ಸರಿ, ಕುಸ್ತಿ ಪಸ್ತಿ ಆಡೋದೆಲ್ಲ ಇತ್ತು. ಸ್ನೇಹಿತರು ಜಾಸ್ತಿ ಇವನಿಗೆ. ಇವ್ರದ್ದು ಒಂದು ಕ್ರಿಕೆಟ್ ತಂಡ ಇತ್ತು, ಕಬಡ್ಡಿ ಆಡೋರು, ಎಲ್ಲ ಕುಣಿದು ಕುಪ್ಪಳಿಸೋರು, ಈಜು ಹೊಡೆಯೋರು, ಹೀಗೆಲ್ಲ ಮಾಡ್ತಿದ್ರು. ಸರಿ, ಹೈಸ್ಕೂಲ್ ಆದಮೇಲೆ ಅವನು PUC ಓದಬೇಕು. ಹಾಗಾಗಿ ಪ್ರತಿದಿನ ಬಸ್ನಲ್ಲಿ ತಾಲೂಕು ಕೇಂದ್ರಕ್ಕೆ ಓಡಾಡ್ತಾ ಇದ್ದ. ಡಿಗ್ರಿ ಮಾಡಲಿಕ್ಕೆ ಜಿಲ್ಲಾ ಕೇಂದ್ರಕ್ಕೆ ಹೋದಾಗ ಅಲ್ಲೇ ಉಳ್ಕೊಳ್ಬೇಕಾಯ್ತು. ಜಿಲ್ಲಾ ಕೇಂದ್ರ ಊರಿಂದ 60 ಮೈಲಿ ದೂರ. ಹಾಗಾಗಿ ಅಲ್ಲೇ ಹಾಸ್ಟೆಲಲ್ಲಿ ಉಳ್ಕೊಂಡ. ಹಾಗೆಯೇ ಅಲ್ಲೂ ಸಹಿತ ಯಾವುದೋ ವ್ಯಾಯಾಮ ಶಾಲೆಗೆ ಹೋಗ್ತಾ ಇದ್ದ. ಜೊತೆಗೆ ಸಂಘಕ್ಕೆ ಹೋಗಕ್ಕೆ ಶುರು ಮಾಡ್ದ. ಅಲ್ಲಿ ಲಾಠಿ ಬೀಸೋದನ್ನು ಚೆನ್ನಾಗಿ ಕಲ್ತುಬಿಟ್ಟ. ದಂಡ ಕೈಯಲ್ಲಿ ಹಿಡ್ಕೊಂಡು ಲಾಠಿ ಬೀಸೋದನ್ನು ಬಂದವನು ತಮ್ಮ ಊರಿನಲ್ಲಿ ತಾನು ಗರಡಿ ಮನೆಯ ಎಲ್ಲ ಸ್ನೇಹಿತರಿಗೂ ಹೇಳ್ಕೊಟ್ಬಿಟ್ಟಿದ್ದ. ಸರಿ, ಇವನು ಪದವಿ ಮುಗೀತು, BCom ಆಯಿತು. ಊರಿಗೆ ಬಂದ. 21 ವರ್ಷ. ನೋಡೋಕ್ಕೆ ಕಟ್ಸಾದ್ದು ಅಷ್ಟು ಚೆನ್ನಾಗಿದ್ದಾನೆ. ಅಪ್ಪ, ನಾನು ಉದ್ಯೋಗಕ್ಕೆ ಹೋಗಲ್ಲ, ಮುಂದೆ ಓದಲ್ಲ. ನಾನು ಇದೆ 4 ಎಕರೆ ನಿನ್ನ ಹೊಲ ಇದೆ ನೋಡು, ಒಂದು ಬಾವಿ ತೋಡಿಸ್ಕೊಟ್ಬಿಡು, ಒಂದು ಪಂಪ್ ಸೆಟ್ ಹಾಕಿಸ್ಕೊಡು. ನಾನು ತರಕಾರಿ ಬೆಳಿತೀನಿ. ಈಗ ನೋಡು, ಕಲ್ಯಾಣ ಮಂದಿರಗಳಲ್ಲಿ ದೇವಸ್ಥಾನಗಳಲ್ಲಿ ಅಲಂಕಾರಕ್ಕೆ ಅಂತೇಳಿ ಹೂವು ಈ ಎಲೆಗಳಿಗೆ ಭಾಳ ಬೇಡಿಕೆ ಇದೆ. ನಾನು ಅದನ್ನು ಬೆಳಿತೀನಪ್ಪ. ಅದ್ರ ಬಗ್ಗೆ ಎಲ್ಲ ಒಂದು ಪಟ್ಟಣದೆಲ್ಲ ಮಾಹಿತಿ ತಿಳ್ಕೊಂಡಿದ್ದೀನಿ ಅಂದರು. ಹಾಗೆ ಮಾಡಿದರು. 4 ವರ್ಷ ಕಷ್ಟಪಟ್ಟ. ಈತ ತರಕಾರಿ, ಈತ ಅಲಂಕಾರದ ಹೂಗಳನ್ನ ಬೆಳೆದು ಅಪ್ಪನ ಸಾಲ ತೀರಿಸಿ ಇವನು ಸಹಿತ ಒಂದು ಮೋಟ್ರ್ ಬೈಕ್ ತಗೊಳ್ಳೋ ಸ್ಥಿತಿ ಬಂದುಬಿಟ್ಟ. ಸರಿ, ಈಗ ಅವನಿಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಇವನಿಗೆ ಜೊತೆ ಸ್ನೇಹಿತರು ಜಾಸ್ತಿ. ದಿನ ಗರಡಿ ಮನೆಗೆ ಹೋಗೋದು ಬಿಡ್ತಿರ್ಲಿಲ್ಲ. ಜೊತೆಗೆ ಅಪ್ಪ ಆಗದೆ ಇದ್ದಾಗ ಇವನೇ ಕೆಲವು ಕಡೆ ಪುರೋಹಿತ್ಯಕ್ಕೆ ಹೋಗಿ ಮದುವೆ ಮಾಡಿಸೋದು, ಮುಂಜಿ ಮಾಡಿಸೋದು, ಇನ್ನು ಸತ್ಯನಾರಾಯಣ ಪೂಜೆ ಮಾಡಿಸೋದು, ಇವೆಲ್ಲ ಮಾಡ್ತಾನೆ ಇದ್ದ. ಇದ್ರ ಜೊತೆಗೆ ಏನು ಮಾಡಿಬಿಟ್ಟ, ಮನೇಲಿ 2 ಹಸು ಇದ್ದರೆ ಇವನು ಇನ್ನೊಂದು 4-5 ತೊಗೊಂಡು ಒಂದು ಸಣ್ಣದಾಗಿ ಒಂದು ಡೈರಿನೂ ಮಾಡ್ದ. ಯಾರು ಕಷ್ಟದಲ್ಲಿದ್ದರೂ ಅವ್ರಿಗೆ ಹಾಲು ಮೊಸರನ್ನು ಉಚಿತವಾಗಿ ಕೊಟ್ಬಿಡೋನು. ಇನ್ನು ಬಾಕಿ ಉಳಿದಿದ್ದನ್ನು ಈ ಡೈರಿಗೆ ಹಾಕ್ತಾ ಇದ್ದ. ಹೀಗಾಗಿ ಆದಾಯ ಚೆನ್ನಾಗಿದೆ. ಮದುವೆ ಮಾಡಲಿಕ್ಕೆ ಹುಡುಗಿ ಹುಡುಕ್ತಿದ್ರು. ಒಳ್ಳೆ ಹುಡುಗ ಇದ್ರು, ಹಳ್ಳಿಯಲ್ಲಿ ಇದ್ದರೂ ಸಹಿತ ಭಾಳ ಒಳ್ಳೆಯವನು ಅಂತ ಹೆಸರಿದೆ. ಈ ಹಳ್ಳಿ ಹೆಸರು ಇಡೀ ರಾಜ್ಯದಲ್ಲಿ ತಲುಪೋಂಗು ಒಂದು ಘಟನೆ ನಡೆದುಬಿಡ್ತು. ಆಗಿತ್ತೇನಪ್ಪ ಅಂದರೆ, ಆಂಧ್ರದ ಕಡೆಯಿಂದ ಒಂದು ರೆಡ್ಡಿ ಗ್ಯಾಂಗ್ ಅಂತಾರೆ, ಇಲ್ಲ ಚಡ್ಡಿ ಗ್ಯಾಂಗ್ ಅಂತಾರೆ, ಕಾಡ್ರದ್ದು 10 ಜನರ ಗುಂಪು ಕರ್ನಾಟಕ ಪ್ರವೇಶ ಮಾಡಿಬಿಡ್ತು. ಅದು ಪ್ರಥಮವಾಗಿ ಕಾರ್ಯಾಚರಣೆ ಮಾಡ್ತಾ ಇರೋದು ಇವ್ರ ಜಿಲ್ಲೆಯಲ್ಲಿ. ಪ್ರತಿ ತಾಲೂಕುಗಳಿಗೆ ಹೋಗಿ ಹಳ್ಳಿ ಹುಡುಕೋದು. ಒಟ್ಟಿಗೆ 10 ಜನ ನುಗ್ಗೋದು. ಕೈಯಲ್ಲಿ ಬರೀ ಕೋಲ್ ಹಿಡ್ಕೊಳ್ತಿದ್ರು. ಸೊಂಟಲ್ಲಿ ಒಂದು ಚಾಕು ಇರೋದು. ಮುಖಕ್ಕೆ ಮುಸ್ಕು ಹಾಕ್ಕೊಂಡ್ರೆ ಬರೀ ಒಂದು ಬನೀನು, ಒಂದು ಚಡ್ಡಿ ಹಾಕ್ಕೊಳ್ಳೋದು. ಅಲ್ಲಿ ಸಿಕ್ಕವ್ರು ಹೊಡೆದು ಏನು ಬೇಕೋ ದೋಚ್ಕೊಂಡು ಹೋಗ್ಬಿಡೋದು. ಯಾವ ಸಾಕ್ಷ್ಯಾಧಾರಗಳನ್ನು ಬಿಡ್ತಿರ್ಲಿಲ್ಲ. ಇದೇನಾಗ್ಬಿಡ್ತಪ್ಪ ಅಂದರೆ, 1 ದಿನ ಆಯಿತು, 2 ದಿನ ಆಯಿತು, ಇವತ್ತು ಈ ತಾಲೂಕು ಈ ತಾಲೂಕು ಅಂತೇಳಿ ಈ ಜಿಲ್ಲೆಗಳ ಪೂರ್ತಿ ಹಿಂಗೆ ಮಾಡ್ತಾ ಇದ್ದಾರೆ. ದೂರ ಹೋಯ್ತು ಪೊಲೀಸ್ ಇಲಾಖೆಗೆ ತಲೆನೋವಾಗೋಯ್ತು. ಅಲ್ಲಿ ನೋಡಿದರೆ ವಿಧಾನಸಭೆಯಲ್ಲಿ ಈ ವಿಷಯದಲ್ಲಿ ದೊಡ್ಡ ಚರ್ಚೆ ಆಗಿ ಪೊಲೀಸ್ ಇಲಾಖೆ ವೈಫಲ್ಯತೆ ಬಗ್ಗೆ ಸಾರಿಯಾಗಿ ಬೈದುಬಿಟ್ರು. ಆಗ ಗೃಹ ಮಂತ್ರಿಗಳು ಇಲ್ಲಿ SP-ಗೆ ಅವರು ಅದನ್ನು ಬೈದರು, ಬೇಗ ಪತ್ತೆ ಮಾಡಿ. ಇದು ಯಾವಾಗ ಹಳ್ಳಿ ಹಿಂಗೆ ಆಗ್ತಿದೆ ಅಂತ ಗೊತ್ತಾದಾಗ ನಮ್ಮ ಈ ಲಕ್ಷ್ಮೀಪುರದ ಪಟೇಲರು ಸಹಿತ ಏನು ಮಾಡಿದರು,
ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋದರು. ತಾಲೂಕು ಕೇಂದ್ರಕ್ಕೆ ಹೋಗಿ, ಸ್ವಾಮಿ ನಮ್ಮೂರಿನಲ್ಲಿ ಇದುವರೆಗೂ ಜಗಳ ತೋಟಿ ಆಗಿಲ್ಲ, ಪೊಲೀಸ್ ಸ್ಟೇಷನ್ನೇ ಇಲ್ಲ, ರೂರಲ್ ಸ್ಟೇಷನ್ ವ್ಯಾಪ್ತಿಗೆ ನಮ್ಮದು ಬರುತ್ತೆ. ಅದು ನೋಡಿ ಇಲ್ಲೆಲ್ಲ ಹಂಗೆ ಆಗ್ತಾ ಇದೆ, ನಮ್ಮೂರಿಗೂ ಸಹಿತ ಒಂದಿಬ್ಬರು ಪೊಲೀಸ್ಗಳನ್ನು ಕಳಿಸ್ಕೊಡಿ ಅಂತ. ನೋಡಿ ಪಟೇಲ್ರೆ, ನೀವು ಹೇಳೋದ್ರಲ್ಲಿ ತಪ್ಪಿಲ್ಲ, ಆದರೆ ಏನಾಗಿಬಿಟ್ಟಿದೆ, ಟೆನ್ಷನ್ ಜಾಸ್ತಿ ಇದೆ. ಎಲ್ಲಿ ಕಳಿಸೋಣ ನೋಡಿ, ನಮ್ಮ ತಾಲೂಕಿನಲ್ಲಿ 28 ಹಳ್ಳಿಗಳಿದೆ. ನಮ್ಮ ಸ್ಟೇಷನಲ್ಲಿ ಎಲ್ಲ ಸೇರಿಸಿದ್ರು ತಾಲೂಕಿನಾಗ ಇರೋದೇ 12 ಜನ. ನಾನು ಏನು ಮಾಡಲಪ್ಪ, ಆದರೆ ಒಂದು ಕೆಲಸ ಮಾಡ್ತೀನಿ ನೋಡಿ. ಈಗ ನೀವು ನಿಮ್ಮ ಹಳ್ಳಿನಲ್ಲಿ ಇಷ್ಟು ಮಾಡಿ, ಅಲ್ಲಿ ಹುಡುಗರದ್ದು ಒಂದು ತಂಡ ಕಟ್ಕೊಳ್ಳಿ, ನೀವು ಹಿರಿಯರು 4 ಜನ ಸಹಾಯ ಮಾಡಿ, ಯಾರು ಅಪರಿಚಿತರು ಬಂದರೂ ಹುಷಾರಾಗಿರಿ. ಆಮೇಲೆ ಹೆಣ್ಮಕ್ಳಿಗೆಲ್ಲ ಕಾರದ ಪುಡಿ ಇಟ್ಕೊಂಡು ಯಾರು ಅಪರಿಚಿತರು ಬಂದರೆ, ತರಡಕೋರು ಬಂದರೆ ಒಗಾಸದ ಅಭ್ಯಾಸ ಮಾಡಿಸಿ, ಮನೇಲಿ ಆಯುಧ ಇಟ್ಕೊಳ್ಳಿ, ನೀವು ಪಹರೆ ಮಾಡಿಸೋ ವ್ಯವಸ್ಥೆ ಮಾಡಪ್ಪ. ನೀವೇನೇ ಕಾಲ್ಡ್ರು ಕಾಕರು ಬಂದರೆ ನೀವು ಫೋನ್ ಮಾಡಿ 15 ನಿಮಿಷದಲ್ಲಿ ನಾವು ಅಲ್ಲಿ ಇರ್ತೀವಿ, ನಿಮ್ಮನ್ನು ಕಾಪಾಡ್ತೀವಿ. ಪಟೇಲ್ರು ಬಂದರು, ಒಂದು ಸಭೆ ಕರೆದ್ರು, ಶಾಮಣ್ಣವ್ರದ್ದೇ ಅಧ್ಯಕ್ಷತೆ, ಹಿಂಗೆಲ್ಲ ಬಿಡಿಸಿ ಹೇಳಿದರು. ಅಪ್ಪ ನಾವೆಲ್ಲ ಕಾಪಾಡ್ತೀವಿ ಅಂತೇಳಿ ಶಾಮಣ್ಣ ಪಟೇಲ್ ಹೇಳಿದಾಗ ನಮ್ಮ ರಾಮಣ್ಣ ನಕ್ಕ. ರಾಮಣ್ಣನಿಗೆ ಲಾಠಿ ರಾಮಣ್ಣ ಅಂತ ಕರೆಯೋರು, ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಲಾಠಿ ತೀರಿಸೋನು. ಅವನ ಕೈಯಲ್ಲಿ ಲಾಠಿ ಹಿಡಿದು ನಿಂತರೆ 10 ಅಲ್ಲ 20 ಜನಕ್ಕೂ ಹೊಡೆದು ಹಾಕ್ಬಿಡೋನು. ಅವನ ಜೊತೆಗಿರೋ ಗರಡಿ ಮನೆ 20 ಜನ ಹುಡುಗರು ಅದು ಕಲ್ತು ಬಿಟ್ಟಿದ್ದಾರೆ. ಅವಾಗ ಹೇಳಿದರು, ಪಟೇಲ್ರೇ ಅಪ್ಪ ನೀವು ಯೋಚನೆ ಮಾಡಬೇಡಿ, ನೀವು ನಮಗೆ ಮಾರ್ಗದರ್ಶನ ಮಾಡಿ, ನಾವೆಲ್ಲ 25-26 ವರ್ಷದವ್ರು ಇದ್ದೀವಿ, ನಮ್ಮ ಜೊತೆ ಇನ್ನೊಂದು ಜನಕ್ಕೆ ಸೇರಿಸ್ಕೊಳ್ತೀವಿ, ಹೆಣ್ಮಕ್ಳು ಬರ್ತಾರೆ, ನೀವೀಗ ಮನೆಗೆ ಹೋಗಿ ಏನು ಇನ್ಸ್ಪೆಕ್ಟರ್ ಹೇಳಿದ್ದಾರೆ, ಹೇಗೆ ಕಳ್ಳರನ್ನ ಎದುರು ತಯಾರಾಗಿರಬೇಕು, ಕಾರ್ ಪುಡಿ ಗಿರ್ಪುಡಿ ಆಯುಧ ಇಟ್ಕೊಳ್ಳಿ, ಮತ್ತು ಯಾರು ಬಂದರೂ ಬಾಗಿಲು ತೆಗಿಬೇಡಿ, ಧೈರ್ಯವಾಗಿರಿ ಅಂತ ಹೇಳಿ ಅದನ್ನು ಹೇಳ್ರಿ. ನಾವು ಇಡೀ ರಾತ್ರಿ ಕಾವಲು ಕಾಯ್ತೀವಿ, ಹಾಗೆ ಮಾಡ್ತೀವಿ. ಆದರೆ ಒಂದು ತಿಳ್ಕೊಳ್ಳಿ, ಯಾರ್ದಾರು ಮನೇಲಿ ಏನಾದ್ರು ಅಪಾಯ ಆಯಿತು ಬಾಯಿ ಪಡ್ಕೊಳ್ಳಿ ಜೋರಾಗಿ, ರಾತ್ರಿ ಜೋರು ಸತ್ತು ಕೇಳಿಸುತ್ತೆ, ಅದೇ ವಿಷ ಇಲ್ಲಪ್ಪ, ಮೊಬೈಲ್ ಹಿಡ್ಕೊಂಡು ಎಲ್ಲರಿಗೂ ಫೋನ್ ಮಾಡೋಕ್ಕಾಗಲ್ಲ ಅಂತ ಈ ತಂತ್ರ ಎಲ್ಲ ರಾಮಣ್ಣ ಹೇಳ್ಕೊಟ್ಟು ಬಿಟ್ಟ. ಹಾಗೆ ಆಯಿತು. ಈ ಹುಡುಗರು ಏನು ಮಾಡಿದ್ದಾರೆ, 20 ಜನ ಗರಡಿ ಮನೆ ಸ್ನೇಹಿತರು 4 ತಂಡ ಮಾಡಿಕೊಂಡ್ರು, 5-5 ಜನದ್ದು. ಒಬ್ಬ ಪೂರ್ವಕ್ಕೆ, ಒಬ್ಬ ಒಂದು ತಂಡ ಪಶ್ಚಿಮಕ್ಕೆ, ಉತ್ತರ ದಕ್ಷಿಣಕ್ಕೆ ಹೋಗಿ ಕಾಲು ಕಾಯ್ತಾ ಇದ್ದಾರೆ. 5 ದಿನ ಏನೂ ಆಗಲೇ ಇಲ್ಲ. 6ನೇ ದಿನ ಪೂರ್ವ ದಿಕ್ಕಿನಲ್ಲಿ ಹೋದ ತಂಡ 5 ಜನ ನೋಡ್ತಾ ಇದ್ದಾರೆ. ದೂರದಲ್ಲಿ ಯಾವುದೋ ಒಂದು ವಾಹನ ಬಂದು ನಿಲ್ತು. ಅಲ್ಲಿಂದ ಈ ಮುಸುಕುದಾರಿಗಳು 2 ಬಂದರು. ಇವ್ರಿಗೆ ಗೊತ್ತಾಗ್ಬಿಡ್ತು, ಇವರೇನು ಮಾಡಿದ್ರು, ಯಾರು 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 ಅಂದ ಕೂಡಲೇ ಅವರೇನು ಮಾಡಿದ್ರು, ಇವ್ರ ಕಡೆಗೆ ಓಡೋಡು ಬಂದರೋ ಇಲ್ಲೋ, ಇವ್ರು 5 ಜನ ಒಂದು ಉಪಾಯ ಮಾಡಿಕೊಂಡು ಸೀದಾ ಓಡ್ಕೊಂಡು ಊರ ಮಧ್ಯೆ ತನಕ ಬಂದ್ಬಿಟ್ರು. ಓಹೋ ಇವ್ಯಾವ ಹೆದರ್ಕೊಳ್ತಿದ್ದಾವೆ ಅಂತೇಳಿ ಆ ಕೊಂಡ್ರು 10 ಜನ ಓಡಿ ಊರ ಮಧ್ಯಕ್ಕೆ ಬಂದರು. ಅಷ್ಟೊತ್ತಿಗೆ ಇವರೊಂದು ತಂತ್ರ ಇತ್ತು, 4 ತಂಡದಲ್ಲೂ ಒಂದೊಂದು ವಿಷಲ್ ಇತ್ತು. ಜೋರಾಗಿ ವಿಷಲ್ ಊತ ಬಂದುಬಿಟ್ಟಿದ್ದ. ಆ ವಿಷಲ್ ಊರ ಮಧ್ಯೆ ಬಂದಿದ್ದರಿಂದ ಈ 3 ದಿಕ್ಕಿನವರು ಸಹಿತ ಬಂದು ಸೇರ್ಕೊಂಡ್ಬಿಟ್ರು. ರಾಮಣ್ಣನು ಬಂದುಬಿಟ್ಟ. 10 ಜನ ಕದಿಬ್ರು ಕೈಯಲ್ಲಿ ದೊಡ್ಡ ತಂಡ ಇಟ್ಕೊಂಡಿದ್ದಾರೆ. ಮುಖುದಾರಿ ದೈತ್ಯಕಾರ ಹಾಯ್ ಅಂತೇಳಿ ಇವ್ರ ಮೇಲೆ ಆಕ್ರಮಣ ಮಾಡಿ ಹೊಡಿತಾ ಬಂದುಬಿಟ್ರು. ಏನೀಗ ಈ ದಕ್ಕಿನಲ್ಲಿದ್ದವರು ಇವ್ರು ಹೊಡೆತ ತಿಂದು 2 ಕೆಳಗೆ ಬಿದ್ದರು. ರಾಮಣ್ಣ ಮುಂದೆ ಬಂದೋ ಇಲ್ಲೋ ನೋಡಿ ಸಿಟ್ಟು ಬಂದ್ಬಿಡ್ತು, ಲಾಠಿ ತೀರ್ಸೋಕೆ ಶುರು ಮಾಡಿಬಿಟ್ಟ. ಬಾಕಿಯವ್ರಲ್ಲ ಹೆದರ್ಬಿಟ್ಟೆ, ಅದು ದೈತ್ಯಕಾರ ಹಚ್ಚಂತ ನೋಡಿ ರಾಮಣ್ಣನಿಗೆ ಏನಿಲ್ಲ ಆವೇಶ ಬಂತು, ಲಾಠಿ ತೀರ್ಸೋಕೆ ಶುರು ಮಾಡಿಬಿಟ್ಟ. 2 ಧಡಾರ್ ಅಂತೇಳಿ ಪ್ಯಾಕ್ ತಿಂದು ತಲೆ ಹೊಡ್ಕೊಂಡು ಕಾಲ್ಡ್ರು ಬಿದ್ದರು. ಮುಖುದಾರಿಗಳು ಅಯ್ಯಯ್ಯೋ ಅಯ್ಯಯ್ಯೋ ಅಂತಿದ್ದಾರೆ. ಆಗ ಊರಿನಲ್ಲಿ ನಮ್ಮ ಹುಡುಗರಿಗೆ ಧೈರ್ಯ ಬಂತು. ಅಷ್ಟೊತ್ತಿಗೆ ಪಾಟೇಲ್ರು, ಶಾಮಣ್ಣ ಎಲ್ಲ ಬಂದಿದ್ರು, ಹೆಂಗಸರು ಬಂದರು. ಈಗ ಆ ತಂತ್ರ ಬಳಸಿದ್ರು. ಮುಸುಕುದಾರಿ ಮೇಲೆ ತಂದು ಕಾರದ ಪುಡಿ ಉಗ್ಗಕ್ಕೆ ಶುರು ಮಾಡಿಬಿಟ್ರು, ನೀರು ಹಾಕಿದ್ರು, ಏನೇನೋ ಆಯಿತು. ಅಂತೂ ಇಂತೂ ರಾಮಣ್ಣನ ಪೆಟ್ಟಿನಿಂದ 5 ಜನ ಕೆಳಗೆ ಬಿದ್ದರು. ಬಾಕಿ ಅವ್ರು ಓಡಿ ಹೋಗಿ ಬಿಡದೆ ನಂಗೆಲ್ಲ ಹಿಡಿದು ಕಟ್ಟಿ ಹಾಕಿಬಿಟ್ರು. ಅಷ್ಟೊತ್ತಿಗೆ ಯಾರೋ ಮೊಬೈಲಲ್ಲಿ ವಿಡಿಯೋ ಬೇರೆ ಮಾಡಿಬಿಟ್ರು. ಪೊಲೀಸ್ ಸ್ಟೇಷನ್ನಿಗೆ ತಕ್ಷಣ ಸುದ್ದಿ ಬರ್ತಿದ್ದಾಗ 15 ನಿಮಿಷದಲ್ಲಿ ಇನ್ಸ್ಪೆಕ್ಟರ್ ಹೇಳಿದಾಗ ಬಂದ, ಎಲ್ಲರೂ ಒದ್ದೊದ್ದು ಎಳ್ಕೊಂಡು ಹೋಗಿಬಿಟ್ಟ. ಕೆಲವರು ಸಾಯೋ ಸ್ಥಿತಿಲಿದ್ದಾರೆ. ಪಟೇಲ್ ಹೇಳಿದ್ರು, ಸತ್ತು ಹೋಗ್ಬಿಟ್ಟು ಹೋಗ್ಲಿ ಬಿಡ್ರಿ, ನೀವ್ಯಾಕೆ ಯೋಚನೆ ಮಾಡ್ತೀರಿ, ಇಂಥ ಗೋಳಿ ಮಕ್ಕಳು ಎನ್ಕೌಂಟ್ರ್ ಮಾಡಬೇಕು, ಇವ್ರು ಏನು ಯೋಚನೆ ಮಾಡಬೇಡಪ್ಪ, ನಮ್ಮ ತಲೆ ಉಳಿಸಿದ್ರಿ ಅಂತೇಳಿ ಎಲ್ಲ ಅಭಿನಂದಿಸಿ ಹೋಗ್ಬಿಟ್ರು. ಮಾಡ್ದೇನೆ ವಿಷಯ ಗೊತ್ತಾಗಿ SP ಬಂದು ಪಟೇಲ್ರಿಗೆ, ಶಾಮಣ್ಣವ್ರಿಗೆ ಮತ್ತು ಇವ್ರದ್ದು ನಮ್ಮ ಲಾಠಿ ರಾಮಣ್ಣನ ಗುಂಪಿಗೂ ಸಹಿತ ಅಭಿನಂದನೆ ಮಾಡಿ ಹೋದರು. ಏನು ಪೇಪರ್ ತುಂಬ ಲಾಠಿ ರಾಮಣ್ಣ ತಂಡದ್ದು ಈ ರೆಡ್ಡಿ ಗ್ಯಾಂಗ್ ಚೆಡ್ಡಿ ಗ್ಯಾಂಗಿಗೆ ಬೆಂಡೆತ್ತಿದ್ದೆ ಹಾಡು ಹೊಗಳಬೇಕಿದ್ದ. ಹಿಂಗೆ ಇವ್ರ ಕೀರ್ತಿ ಇಷ್ಟೊಂದು ಹರಡೆ ಬಿಡ್ತು. ಇಲ್ಲೇನಾಗಿತ್ತು, ಇದೆಲ್ಲ ಮುಗಿದು ಒಂದು 15 ದಿನ ಆಗಿದೆ. ನಮ್ಮ ರಾಮಣ್ಣ ಯಥಾ ಪ್ರಕಾರ ಮಾಮೂಲಿ ಎಲ್ಲ ಕೆಲಸ ಮಾಡ್ಕೊಂಡಿದ್ದಾರೆ. ಪಕ್ಕದ ಹಳ್ಳಿಲಿ ಒಂದು ಮದುವೆ ಮಾಡ್ಸೋಕೆ ಹೋಗಿದ್ದ. ಶಾಮಣ್ಣವ್ರಿಗೆ ಅವತ್ತು ಹುಷಾರಿರಲಿಲ್ಲ. ಸರಿ ಮದುವೆ ಮಾಡಿಸ್ತಾ ಇರಬೇಕಾದ್ರೆ ಒಬ್ಬ ಹುಡುಗ ಬಂದು ಹೇಳ್ದ, ರಾಮಣ್ಣವ್ರೆ ಆ ಪಾತಜ್ಜಿ ಕರೀತಿದ್ದಾರೆ, ಅವ್ರ ಮನೆಗೆ ಬಂದು ಹೋಗ್ಬೇಕಂತೆ. ಸರಿ ಮದುವೆ ಮಾಡಿಸಿ ಊಟಕ್ಕಿಂತ ಮೊದಲು ಏನು ಪಾತಜ್ಜಿ ಪರಿಚಯ ಇತ್ತು, ಹೋಗಿ ಕೇಳ್ದೆ, ಏನಪ್ಪ ಏನು ಹೇಳಿ ಕಳಿಸಿದಿ ಅಂತ. ನೋಡು ರಾಮಣ್ಣ, ನಾನು ನನ್ನ ಮಗನ ಜೊತೆ ಇರೋದಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ.
ನಮ್ಮ ಮನೆಗೆ ಏನು ಆಸ್ತಿ ಇಲ್ಲ, ಮನೆಗಿನ್ನೆಲ್ಲ ಮಾರಿಬಿಟ್ಟಿದ್ದಾನೆ. ಈ ನಮ್ಮ ಗೌರಿ ತುಂಬ ಗರ್ಭಿಣಿಯಪ್ಪ ಇದು ಹಸು, ಇದನ್ನು ಮಾರಕ್ಕೆ ಮನಸ್ಸಿಲ್ಲ. ನೋಡು, ನಿನ್ನ ಹತ್ರ ಇದ್ದರೆ ನಿಂಗೆ ದಾನ ಕೊಟ್ಬಿಡ್ತೀನಿ, ನೀನು ಮನೆ ಕಟ್ಟಿ ಹಾಕ್ಕೊಳ್ಳಪ್ಪ, ಹಾಲನ್ನು ನಿಮ್ಮ ದೇವಸ್ಥಾನ ಮಠದಲ್ಲೋ ಅಭಿಷೇಕಕ್ಕೆ ಬಳಸ್ಕೊಳ್ಳಿ, ಒಳ್ಳೇದಾಗಲಿ, ತಗೋ ಅಂತ ಹೇಳಿ, ಆಯ್ತು ತಾಯಿ ಹಾಗೆ ಮಾಡಲಿ ಅಂತ ಹೇಳಿ ಎಲೆ ಅಡಿಕೆ ಇತ್ತು, ₹1 ದಕ್ಷಿಣೆ ಇಟ್ಲು. ಅಪ್ಪ ನನ್ನ ಹತ್ರ ಏನಿಲ್ಲ, ಅಯ್ಯೋ ತಾಯಿ ಏನು ಯೋಚನೆ ಮಾಡ್ಬಿಡವ, ನೀನು ಗೋವು ನಾನು ನೋಡ್ಕೊಳ್ತೀನಿ ಅಂತೇಳಿ ರಾಮಣ್ಣ ದಾನ ತಗೊಂಡ. ಅದು ಪಾತಜ್ಜಿಗೆ ಸಂತೋಷ ಆಯಿತು. ನಾಳೆ ಬೆಂಗಳೂರಿಗೆ ಹೋಗ್ತೀನಿ ಅಂತ ಅಂದ್ಕೊಂಡು ಹೋಗ್ಬಿಡ್ತು. ರಾಮಣ್ಣ ಬಂದ, ಅಲ್ಲೊಂದು ದೇವಸ್ಥಾನದಲ್ಲಿ ಊಟ ಆಯಿತು. ಸರಿ, ಅವನೇನೋ ಬೈಕ್ ತಗೊಂಬಂದುಬಿಟ್ಟಿದ್ದಾನೆ. ಬೈಕ್ ತೊಗೊಂಡು ಒಂದು ಕಡೆಗೆ ಸ್ಟ್ಯಾಂಡ್ ಹಾಕದ. ಹೇಳ್ದೆ ಸ್ನೇಹಿತರು, ನೋಡಪ್ಪ ನಾಳೆ ತಂದು ಬಿಟ್ಟುಬಿಡ್ರಿ ಅಂತೇಳಿ. ಗೋವನ್ನೇನು ಮಾಡಬಾರ್ದು, ಬಿಸಿಲು ಹೊತ್ತ ಹೊಡ್ಕೊಂಡು ಹೋಗಬಾರ್ದು, ಪಾಪ ಅದು ಗಬ್ಬ. ಅದಕ್ಕೇನು ಮಾಡ್ತಾ, ನೆರಳಾದ್ಮೇಲೆ ಸಾಯಂಕಾಲ 4 ಗಂಟೆ ಮೇಲೆ ಅದಕ್ಕೆ ಮೈಕೆ ಎಲ್ಲ ಸೌರಿ ನೀರಿಗೆ ಕೊಟ್ಟು ಹುಲ್ಲು ಹಾಕಿ ನಿಧಾನ ಪ್ರೀತಿಯನ್ನು ಮಾತಾಡ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾನೆ. ಈ ಹಳ್ಳಿಗೂ ಇವ್ರ ಹಳ್ಳಿಗೂ ಇರೋದು 5 ಮೈಲಿ ದೂರ, 3 ಮೈಲಿ ಬಂದುಬಿಟ್ಟಿದ್ದಾರೆ. ಅಲ್ಲೊಂದು ಕಾಡು. ಸರಿ, ನೋಡಿದ್ರೆ 4 ಜನ ದಾಂಡಿಗರು ಕೋಲು ಹಿಡ್ಕೊಂಡು ನಿಂತುಬಿಟ್ಟು, ಆಯ್ ಪುಳ್ಚಾರಿ ಜುಟ್ಟು ನಿಲ್ಲೋ ಅಂತ. ಸರಿ, ಯಾರಿಗೆ ಜುಟ್ಟು ಅಂತಾರೆ, ಪುಳ್ಚಾರಿ ಅಂತಾರೆ. ನೋಡಿದರೆ ಇವನೇನು ಮಾಡಿದ್ದಾನೆ, ಬಿಳಿ ಕಚ್ಚೆ ಪಂಚೆ ಹುಟ್ಟಿದ್ದಾನೆ, ಶಲ್ಯ ಹೊದ್ದಿದ್ದಾನೆ, ಜನವರ ಕಾಣ್ತಾ ಇದೆ, ಇವನಿಗೆ ಅಂಗಾರ ಹಾಕ್ಯಂತೆ ಮುದ್ರೆಗಿದ್ರೆ ಹೊಡ್ಕೊಂಡು ಬಿಟ್ಟಿದ್ದಾನೆ. ಸರಿ, ಈ ಪುಳ್ಚಾರಿ ಅಂದ್ಕೊಂಡು ನಿಂತ ಬಂದು ಎದುರು ನಿಂತರು. ಏನ ಪುಳ್ಚಾರಿ ಜುಟ್ಟು, ಎಲ್ಲಿಗೆ ಹೋಗ್ತಿದ್ದಿ, ಈ ಹಸು ನಮ್ದಿದ್ದು ಹೇಳ್ದ. ನೋಡಪ್ಪ, ಸಿಟ್ಟು ಬಂತು, ಮಾತಾಡಲಿಲ್ಲ. ನೋಡ್ರ ಅಣ್ಣಂದ್ರ, ತಪ್ಪು ತಿಳಿದಿದ್ದೀರಿ, ಇದು ತುಂಬ ಗಬ್ಬ ಆಗಿರೋ ಹಸು, ಪಾತಜ್ಜಿ ದಾನ ಕೊಟ್ಟಿದ್ದಾಳೆ, ತೊಗೊಂಡು ಹೋಗ್ತಿದ್ದೀನಪ್ಪ, ಅದನ್ನು ಕಾಪಾಡಿ. ಆಯ್ ಪುಳ್ಚಾರಿ, ನೀನು ಹಸು ನಮಗೆ ಬೇಕು, ನಾವು ತೊಗೊಂಡು ಹೋಗ್ತೀವಿ ಅಂದರು. ಗೊತ್ತಾಯ್ತು ಇವರು ಕಾಳರು, ಧಾರಾಳಕೋರರು ಅಂತ. ಆದರೆ ಇವನ ಕೈಯಾಗಿರೋ ಚೀಲದಲ್ಲಿ ಬರೀ ದರ್ಬೆ ಗಂಟೆ ಅಷ್ಟೇ ಇರೋದು, ಏನೇನಿಲ್ಲ. 4 ಜನರನ್ನು ಎದುರಿಸಬೇಕಾದ್ರೆ ಕೈಯಲ್ಲಿ ಏನಾದ್ರು ಕನಿಷ್ಠ ಪಕ್ಷ ಅವ್ರು ಇರೋರು ಕೋಲಾರು ಬೇಕು. ಇರಲಿ, ಒಂದು ಉಪಾಯ ಮಾಡ್ತೀನಿ ಅಂತ ಅಂದ್ಕೊಂಡ. ಆಯ್ತು ಅಣ್ಣಂತ್ರ, ನಿಮ್ಗೆ ಹಸು ಬೇಕು ತಾನೇ, ತೊಗೊಂಡು ಹೋಗಿ. ನೋಡಪ್ಪ, ಹಸುನೇನು ಮಾಡ್ತೀರಿ, ನಾವೇನು ಮಾಡ್ತೀವಿ, ನೀಗೇನು ಪುಳ್ಚಾರಿ ಆಯ್ತು, ಏನಾದ್ರು ಮಾಡಿ. ಹಸು ನೋಡಪ್ಪ 33 ಕೋಟಿ ದೇವತೆಗಳಿದೆ ಅಂತಾರೆ, ತೊಗೊಂಡು ಹೋಗಿ. ನೀವು ನಾಳೆ ಕರು ಹಾಕತ್ತೆ, ಯಾರಿಗೂ ಮಾರಬೇಡಿ, ಹಾಲು ಊಟ ಮಾಡಿ, ನಾತಾದ್ರೆ ನೀನಾದ್ರೇನು ಆಯಿತು. ಆದರೆ ತೊಗೊಂಡು ಹೊಂಡ್ಬಿಡ, ಇಲ್ರಿ. ನೋಡು, ದಾನ ಕೊಟ್ಟಿದ್ದು ನನಗೆ ದಾನ ಕೊಟ್ಟಿದ್ದಾರೆ, ನನಗೆ ಬ್ರಾಹ್ಮಣ, ನಾನು ನಿಮಗೆ ದಾನ ಕೊಡೋ ಸ್ಥಿತಿಲಿ ಇಲ್ಲ. ದಾನ ತೊಗೊಂಡ್ರೆ ಹಾಳಾಗಿ ಹೋಗ್ಬಿಡ್ತೀರ ನೀವು, ಮನೆ ಮಟ್ಟ ಹಾಳಾಗಿ ಹೋಗುತ್ತೆ ಅಂದ್ಕೂಡಲೇ ಹೆದರಿಕೆ ಆಗಿಬಿಡ್ತು. ಮತ್ತು ಏನು ಮಾಡಬೇಕು, ಒಂದು ಕೆಲಸ ಮಾಡಪ್ಪ, ನೀವೇನಾದರೂ ಒಂದು ಪ್ರತಿಫಲ ಕೊಟ್ಟರೆ ತೊಗೊಂಡೋಗ್ರಿ. ಏನು ಕೊಡಬೇಕು, ಏನಾದರೂ ಕೊಡ್ರಪ್ಪ, ನಿಮ್ಮ ಕೈಯಲ್ಲಿ ಎಷ್ಟು ದುಡ್ಡಿದ್ರು ಕೊಡ್ರಿ. ಜೇಬಾಗಿ ನೋಡ್ತಾರೆ, ₹1 ಇದ್ರು ಕೊಡ್ರಪ್ಪ ಸಾಕು ಅಂದುಬಿಟ್ಟ. ಅಲ್ಲ, ಇವನ್ನ ಒಳ್ಳೇದೇ ಆತು ಅಂತ ನೋಡ್ತಾರೆ. ಎಲ್ಲ ಕದಿಮರು ಅಂಗಡಿ ಹೋಗಿ ದೊಣ್ಣೆ ತೋರಿಸಿ ಬೀಡಿ ಸಿಗರೇಟು ತಿಂಡಿ ಊಟ ಮಾಡ್ತಿದ್ದವ್ರು. ಕೈಯಾಗ 10 ಪೈಸೆ ಇಲ್ಲ, ಏನೂ ಇಲ್ಲ, ಮೈ ಮೇಲೆ ಹಾಕೊಂಡಿದ್ದು ಬಟ್ಟೆ ಬಿಟ್ಟರೆ ಏನಿಲ್ಲಪ್ಪ. ಏನು ಕೊಡಲಿ, ಏನಾದ್ರು ಕೊಡಲೇಬೇಕು. ನೀನೇ ಹೇಳಪ್ಪ, ಕೊಡ್ತಿರ್ತಾನೆ. ನೋಡಪ್ಪ, ನಾನು ಈ ಊರು ತನಕ ಹೋಗ್ಬೇಕು, ನಿಮ್ಮ ಕೈಯಾಗಿರೋ ಒಂದು ದೊಣ್ಣೆ ಕೊಡ್ರೆ ಸಾಕಪ್ಪ, ಅದನ್ನು ತೊಗೊಂಡು ಹೋಗ್ತೀನಿ ನಾನು, ಹಸು ತಗೊಂಡು ಹೋಗ್ರಿ. ಅಯ್ಯೋ ಪುಳ್ಚಾರಿ ನನ್ನ ಮಗನೇ, ಇದಕ್ಕಿಷ್ಟೆಲ್ಲ ಮಾಡಿದೆ, ತಗೊಳ್ಳರೆ ಅಂತೇಳಿ ದೊಣ್ಣೆ ಒಗಾಸ್ಬಿಟ್ರು. ಆಯ್ತಪ್ಪ, ಹಸು ತಗೊಂಡು ಹೋಗ್ರಿ ಅಂದ್ಬಿಟ್ರು. ಇವರು ಬಕ್ಕರ ನನ್ನ ಮಗ ಸಿಕ್ಕ ಪುಳ್ಚಾರಿ, ಹಸು ನಮ್ಮದು ದೊಣ್ಣೆಗೆ ಅವನು ಹಸು ಕೊಡ್ತಾನೇನೋ ಅಂತ. ಇವರು ಹಸುನ ಎಳ್ಕೊಂಡು ಹೋದರೆ ಪಾಪ ಅದಕ್ಕೆ ಹೋಗೋಕ್ಕಾಗ್ತಿಲ್ಲ, ಅದು ಅಂಬಾ ಅಂತ ಇದೆ. ಇವನು ಗೌರಿನ ಪ್ರೀತಿ ಮಾಡಿಕೊಂಡು ಇಲ್ಲಿ ನೀವು ನೀತು ಬಂದುಬಿಟ್ಟಿದೆ. ಇವನಿಗೆ ದಾನ ಕೊಟ್ಟಿದ್ದು ಆ ಮುಂಡೆವಕ್ಕೇನು ಗೊತ್ತು, ಯಾಕೆ ಪ್ರಾಣಿಗಳನ್ನು ಹೇಗೆ ಮನುಷ್ಯರ ಜೊತೆಗೆ ಒರೆಸಲ್ಲ. ಯಾವಾಗ ಅದು ಎಳ್ಕೊಂಡವರು ಹೊಯ್ಕೊಳ್ತೋ ಇಲ್ಲ, ಇವನಿಗೆ ಸಿಟ್ಟು ಬಂದುಬಿಡ್ತು. ಇವನೇನು ಮಾಡ್ದ, ಕಚ್ಚೆ ಪಂಚ ಕಟ್ಕೊಂಡು ಶಲ್ಯನ ಸ್ವಂಟ ಕಟ್ಟಿದ, ಒಂದ್ಸಲಿ ದಂಡವನ್ನು ಒಂದ್ಸಲಿ ಕುಡಿದು ಹಾಗಂದ್ಬಿಟ್ಟ. ಅವ್ರು ಹಿಂತಿರುಗಿ ನೋಡ್ತಾರೆ, ಪುಳ್ಚಾರಿ ಜುಟ್ಟು ಎಲ್ಲಿದೆ ನೋಡಿದ್ರೆ ಯಾವನ ವೀರಭದ್ರ ಅವತಾರ ತಾಳ್ಬಿಟ್ಟಿದ್ದ, ನರಸಿಂಹ ಅವ್ರು ತಾಳಿದ್ದಾನೆ. ಹಲ್ಕ ನನ್ನ ಮಕ್ಕಳ್ರ, ಆ ಹಸುನ ಬಿಟ್ರಿ ಬದುಕ್ತೀರಿ, ಇದೇ ಒಬ್ಬೊಬ್ಬರಿಗೆ ತೆಗೆದು ಬಿಡ್ತೀನಿ ನೋಡ್ರಿ ಅಂದ. ಏನೋ ಪುಳ್ಚಾರಿ, ನಾವು ನಿನಗೆ ದಂಡ ಕೊಟ್ಟು ಪುಕ್ಕಟ್ಟೆ ತಗೊಂಡು ಹೋಗ್ತಿದ್ದೀವೇನೋ, ಯಾಕೋ ಅಂದರು. ಅಯ್ಯೋ ಮೂರ್ಖ ಮುಂಡೆವ, ದಂಡ ಇದ್ದವನೇ ದಂಡಾಧಿಕಾರಿ. ದಂಡ ಇದ್ರೆ ದಂಡನ್ನು ಬದುಕ್ತಾನೆ. ನನ್ನ ಕೈಯಲ್ಲಿ ದಂಡ ಬರಲಿ ಅಂತ ಕಾಯ್ತಿದ್ದೆ. ನನ್ನ ಹೆಸರು ಗೊತ್ತಾ ನಿಮಗೆ, ಲಾಠಿ ರಾಮಣ್ಣ ಅಂದ ಕೂಡಲೇ ಅದ್ರಲ್ಲಿಬ್ಬರಿಗೆ ಕೈ ಕಾಲು ಗಡಗಡ ನಡುಬಿಡ್ತು. ಅಣ್ಣ, ಲಾಠಿ ರಾಮಣ್ಣ ಅಪ್ಪ, ನೋಡಿದ್ವಿ ವಿಡಿಯೋ, 10 ಜನಕ್ಕೆ ಈತ ಲಾಠಿಯಾಗಿ ಹೊಡೆದು ತಲೆ ಹೊಡೆದಿದ್ದ ಕಣೋ, ಹೊಸ ಕಟ್ಟ ಕೈಯಲ್ಲಿ ಲಾಠಿತ್ತು, ಅಣ್ಣ ಹೋಗ್ತೀವಿ ಅಂದ್ಬಿಟ್ರು. ಆ ನಾಯಕನಿಗೆ ಇವನ್ಯಾವ ಲಾಠಿ ಪಾಟಿ ಮುಂದೆ ಬಂದೇ ಬಿಟ್ಟ. ಹೇಳಿದ್ರು ಕೇಳಲಿಲ್ಲ.
ರಾಮಣ್ಣದಲ್ಲಿ ಬಂದ ಕೂಡಲೇ ಹಸುರು ಬಲವಂತ ಬೇರೆ ಮಾಡಿದ್ರು. ಆಕ್ರೋಶ ಇತ್ತು, ತಾಗದಿದ್ದೆ ಬಿಟ್ಟ, ತಲೆ ಹೊಡೀತು. ಇನ್ನಿಬ್ರು ಓಡೋಕೆ ಹೋದ್ರು, ಬಿಡದೆ 3 ಜನಕ್ಕೂ ಹೊಡ್ತಾ ಬಿತ್ತು, ಕೈಕಾಲು ಮುಡ್ಕೊಂಡು ಬೀದ್ರು. ಅಷ್ಟೊತ್ತಿಗೆ ಗಲಾಟೆ ಕೇಳಿ ಅಲ್ಲಿ ಅಕ್ಕಪಕ್ಕದವರೆಲ್ಲ ಬಂದರು. ಇವ್ರು ಕ್ಯಾಕತ್ರು, ಅವ್ರನ್ನ ಪೊಲೀಸಿಗೆ ಕೊಟ್ಟರು. ಅಂತೂ ಸುರಕ್ಷಿತವಾಗಿ ಗೌರಿ ಎಲ್ಲಿಗೆ ನಮ್ಮ ರಾಮಣ್ಣನ ಮೇಲೆ ಸೇರ್ತು. ಆರತಿ ಮಾಡಿ ಒಳಗೆ ಕರ್ಕೊಂಡು ಮಾರದಿನೇ ಕರು ಹಾಕಿಬಿಡ್ತು. ಹಾಲು ಪೂರ್ತಿ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಬಳಸ್ತಾ ಹೋದರು. ಇದೆಲ್ಲ ಪುಣ್ಯ ಕಾರ್ಯ ಮಾಡಿದ್ದಕ್ಕೆ ರಾಮಣ್ಣನ ಮದುವೆನೂ ಆಗಿ ಹೋಗ್ಬಿಡ್ತು. ರಾಮಣ್ಣ ಈಗ ಹೆಂಡತಿ ಜೊತೆಗೆ, ತಂದೆ ತಾಯಿಗಳ ಜೊತೆಗೆ, ತನ್ನ ಸ್ನೇಹಿತರ ಜೊತೆಗೆ ಸುಖದಿಂದ ಇದ್ದು 4 ಜನ ಸೇವೆ ಮಾಡ್ಕೊಂಡಿದ್ದ. ನೋಡಿ ಮಕ್ಕಳೇ, ಯಾವತ್ತೂ ಸಹಿತ ಅಪಾಯ ಬಂದಾಗ ಹೆದರಬಾರ್ದು, ಧೈರ್ಯವಾಗಿರಬೇಕು. ನೋಡಿ ನಮ್ಮ ರಾಮಣ್ಣ ಏನು ಮಾಡ್ದ? ದಂಡ ಇದ್ದವನೇ ದಂಡಾಧಿಕಾರಿ. ಅವನಿಗೆ ಲಾಠಿ ಇತ್ತು, ಲಾಠಿ ಕೈಗೆ ಬರೋ ತನಕ ಉಪಾಯ ಮಾಡ್ದ. ಆಮೇಲೆ ಅವ್ರಿಗೆ ಹೊಡೆದು ಆತ ಏನು ಮಾಡ್ದ? ತನ್ನ ಗೋವನ್ನು ರಕ್ಷಣೆ ಮಾಡ್ದ. ನೀವು ಸಹಿತ ರಾಮಣ್ಣನಾಗೆ ಒಳ್ಳೆ ರೀತಿ ಬದುಕ್ರಿ. ನಿಮ್ಮ ಊರಿಗೆ, ನಿಮ್ಮ ಕುಟುಂಬಕ್ಕೆ 4 ಜನಕ್ಕೆ ಉಪಕಾರ ಮಾಡಿ. ಒಳ್ಳೆಯದಾಗಲಿ. ನಮಸ್ಕಾರ.